ಲೈಫಲ್ಲಿ ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳೋದಾದರೆ ನಾನು ಹೇಳೋದು ದೇಶ ಸುತ್ತಬೇಕು ಅಂತ. ಇದೇ ಆಸೆಯಲ್ಲಿ ನಾವು ಗರ್ಲ್ಸ್ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ, ಅದೇ ಮೇಘಾಲಯ. ವಾಟರ್ ಫಾಲ್ಸ್, ಲೇಕ್ಸ್, ಸೀನಿಕ್ ಲ್ಯಾಂಡ್ಸ್ಕೇಪ್ಸ್ಗಳಿಗೆ ಫೇಮಸ್ ಆಗಿರೋ ಈ ಜಾಗದ ಬಗ್ಗೆ ಎಷ್ಟು ದಿನ ಬಂದ್ವಿ, ಯಾವಾಗ ಬಂದ್ವಿ, ಎಷ್ಟು ಖರ್ಚಾಯಿತು ಅಂತ ಡೀಟೇಲಾಗಿ ಹೇಳ್ತೇನೆ. ಮೇಘಾಲಯ ಐಟನರಿ ಕನ್ನಡದಲ್ಲಿ ಅಷ್ಟಾಗಿ ಇಲ್ದಿರೋ ಕಾರಣ ಈ ಜಾಗಕ್ಕೆ ಕನ್ನಡದವರು ಹೋಗೋದಾದರೆ ಈ ವಿಡಿಯೋ ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು ಅಂತ ನನ್ನ ಉದ್ದೇಶ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕಂಪ್ಲೀಟ್ಲಿ ಮೇಘಾಲಯ ಐಟನರಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಪ್ರತಿ ಒಂದು ದಿನದ್ದು ಆಲ್ರೆಡಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ಪ್ರತಿ ಒಂದು ದಿನದ್ದು ಖರ್ಚು ಎಷ್ಟಾಯಿತು ಆ್ಯಂಡ್ ಓವರ್ ಆಲ್ ಖರ್ಚು ಎಷ್ಟಾಯಿತು, ಯಾವ್ದ್ಯಾವ್ದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇತ್ತು, ಯಾವ್ದ್ಯಾವ್ದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರಲಿಲ್ಲ, ಆ್ಯಂಡ್ ನಾವು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸಮ್ಮರಿಯಲ್ಲಿ ಹೇಳ್ತೀನಿ ನಾನು. ಬಿಕಾಸ್ ಆಲ್ರೆಡಿ ತುಂಬ ಡೀಟೇಲಾಗಿ ಪ್ರತಿಯೊಂದು ದಿನದ್ದು ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಐಟನರಿ ವ್ಲಾಗಲ್ಲಿ ಜಸ್ಟ್ ಸಮ್ಮರಿ ಕೊಡ್ತಾ ಹೋಗ್ತೀನಿ, ಎಷ್ಟೆಷ್ಟು ಖರ್ಚಾಯಿತು, ಹೆಂಗಾಯಿತು ಅಂತ. ನಿಮಗೆ ಡೀಟೇಲಾಗಿ ವ್ಲಾಗ್ ನೋಡಬೇಕು ಅನ್ನೋದಾದರೆ ಪ್ರತಿಯೊಂದು ದಿನದ್ದು ವ್ಲಾಗನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಆರಾಮಾಗಿ ನೋಡ್ಕೋಬಹುದು. ನಾನು ಐಟನರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮೆನ್ಷನ್ ಮಾಡ್ತೀನಿ, ಎಷ್ಟು ದಿನಕ್ಕೆ ನಾವು ಹೋಗಿದ್ದು ಅಂತ. ನೈಟ್ ಲೆಕ್ಕದಲ್ಲಿ ಹೇಳೋದಾದರೆ 7 nights 8 days ಹೋಗಿದ್ದು ನಾವು. ಎಲ್ಲರೂ ಕಾಮನ್ ಆಗಿ ಕೇಳೋ ಕ್ವೆಶನ್ ಏನು ಅಂತ ಅನ್ನೋದಾದರೆ, ಯಾವ ಟೈಮಲ್ಲಿ ನಮ್ಮ ಮೇಘಾಲಯ ಹೋಗಬೇಕು, ಸ್ಪೆಸಿಫಿಕ್ ಟೈಮ್ ಕೇಳ್ತಾರೆ ಅಥವಾ ಸ್ಪೆಸಿಫಿಕ್ ಮಂತ್ ಕೇಳ್ತಾರೆ. ಅದಕ್ಕೆ ಹೇಳೋದಾದರೆ, ನೀವು ಯಾವ ಥರ ಮೇಘಾಲಯನ ನೋಡಬೇಕು ಅಂತ ಇದ್ದೀರಾ ಆ ಟೈಮಲ್ಲಿ ಹೋಗಿ. ಬಿಕಾಸ್ 2 ಸೀಸನಲ್ಲಿ ಮೋಸ್ಟ್ಲಿ ಹೋಗ್ತಾರೆ, ರೈನಿ ಸೀಸನ್, ವಿಂಟರ್ ಸೀಸನ್. ರೈನಿ ಸೀಸನಲ್ಲಿ ಹೋಗ್ತೀರಾ ಅನ್ನೋದೇ ಆದರೆ ಕಂಪ್ಲೀಟ್ಲಿ ವಾಟರ್ ಫಾಲ್ಸಲ್ಲಿ ತುಂಬ ಜಾಸ್ತಿ ನೀರು ನೀವು ನೋಡ್ಬೋದು, ಆದರೆ ಬ್ಲೂ ವಾಟರ್ ತುಂಬ ಕಮ್ಮಿ ಕಾಣಿಸುವಂಥದ್ದು. ಆ್ಯಂಡ್ ಸ್ವಲ್ಪ ರಿಸ್ಕಿ ಇರುತ್ತೆ, ಬಿಕಾಸ್ ಲ್ಯಾಂಡ್ ಸ್ಲೈಡ್ಸ್ ತುಂಬ ಆಗ್ತಾ ಇರುತ್ತೆ. ಸೊ ಎಂಡಲ್ಲಿ ಪ್ಲ್ಯಾನ್ ಮಾಡಿ, ಅಂದರೆ ಇವಾಗ ಸೆಪ್ಟೆಂಬರ್ ಎಂಡ್ ನಾವು ಹೋಗಿದ್ದು ಅಷ್ಟು ಸೆಪ್ಟೆಂಬರಲ್ಲಿ. ಆವಾಗ ಮಳೆಗಾಲ ಅಷ್ಟು ಇರಲಿಲ್ಲ, ಕಮ್ಮಿ ಆಗ್ತಾ ಬರ್ತಾ ಇತ್ತು. ಸೊ ಆಗ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರುವಂಥದ್ದು. ಆ್ಯಂಡ್ ವಿಂಟರಲ್ಲಿ ಹೋಗ್ತೀರಾ ಅಂತ ಅಂದರೆ ತುಂಬ ಬೆನಿಫಿಟ್ಸ್ ಇದೆ, ಆದರೆ ವಾಟರ್ ಫಾಲ್ಸ್ ನೋಡೋದು ತುಂಬ ಕಮ್ಮಿ ಇರುತ್ತೆ, ನೀರು ಫ್ಲೋ ತುಂಬ ಕಮ್ಮಿ ಇರುತ್ತೆ, ಕೆಲವೊಂದು ಕಡೆ ನೀರೇ ಇಲ್ಲದೇನೂ ಇರಬಹುದು. ಸೊ ಇಟ್ ಡಿಪೆಂಡ್ಸ್ ಆನ್ ಯು, ನೀವು ಯಾವ ಥರ ಮೇಘಾಲಯ ನೋಡಬೇಕು ಅಂತ ಇದ್ದೀರಾ ಅಂತ. ಮೇಘಾಲಯದಲ್ಲಿ ಮೇನ್ಲಿ 3 ರೀಜನ್ಸ್ ಇದೆ: ಜಾಯಿಂಟಿಯಾ ಹಿಲ್ಸ್, ಗಾರೋ ಹಿಲ್ಸ್, ಖಾಸಿ ಹಿಲ್ಸ್. ನೀವು ಗಾರೋ ಹಿಲ್ಸ್ನ ಕವರ್ ಮಾಡಬೇಕು ಅನ್ನೋದೇ ಆದರೆ ಅಲ್ಲಿ ಮೇಜರಾಗಿ ಬಂದು ವಾರಿ ಚೋರ ಇದೆ, ಅದನ್ನು ನೀವು ಕವರ್ ಮಾಡಬೇಕು ಅನ್ನೋದೇ ಆದರೆ ನೀವು ರೈನಿ ಸೀಸನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್. ಅಲ್ಲಿ ರೈನಿ ಸೀಸನಲ್ಲಿ ತುಂಬ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ, ಸೊ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ಅಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ನಮ್ಮ ನಾರ್ತ್ ಈಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು 13th ಸೆಪ್ಟೆಂಬರ್ಗೆ. ನಾವು ಬುಕ್ ಮಾಡ್ಕೊಂಡಿರೋ ಫ್ಲೈಟ್ ರೌಂಡ್ ಟ್ರಿಪ್ ಆಗಿತ್ತು, ಬ್ಯಾಂಗ್ಳೂರ್ ಟು ಗುವಾಹಟಿ, ಗುವಾಹಟಿ ಟು ಬ್ಯಾಂಗ್ಳೂರ್. ಸೊ ಅದರ ಕಾಸ್ಟ್ ನಮಗೆ ಬಿದ್ದಿದ್ದು 12,743 rupees ಪರ್ ಪರ್ಸನ್. ಬ್ಯಾಂಗ್ಳೂರಿಂದ ನಮಗೆ 3ಗೆ ಫ್ಲೈಟ್ ಇತ್ತು ಆ್ಯಂಡ್ ನಾವಲ್ಲಿ ರೀಚ್ ಆಗಿದ್ದು 6:10 ಆಗಿತ್ತು. ನಾವಲ್ಲಿ ರೀಚ್ ಆಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ 8:15, 8:45 ಹೋಗ್ಬಿಟ್ಟಿತ್ತು. ಆ್ಯಂಡ್ ನಾವು ಬುಕ್ ಮಾಡ್ಕೊಂಡಿದ್ದಂಥ ಹೋಮ್ ಸ್ಟೇ ಯಾವುದು ಅಂತ ಹೇಳಿದ್ರೆ ನೀಲಾಚಲ್ ಹೋಮ್ಸ್ ಅಂತ. ಇದನ್ನು ನಾನು booking.com ಬುಕ್ ಮಾಡ್ಕೊಂಡಿದ್ದು. ಗುವಾಹಟಿಯಲ್ಲಿ ಉಳ್ಕೊಂಡಿದ್ದ ಕಾರಣ ನಾವು ಒಂದು ದಿನ ಪೂರ್ತಿ ಟೆಂಪಲ್ಸ್ ಕವರ್ ಮಾಡೋದಿತ್ತು, ಇನ್ಕ್ಲೂಡಿಂಗ್ ಕಾಮಾಖ್ಯ. ಸೊ ನಾವು ಹೋಮ್ ಸ್ಟೇ ರೀಚ್ ಆಗಿದ್ದ ಕೂಡಲೇ ನಾವಲ್ಲಿ ವಿಚಾರಿಸಿದ್ವಿ VIP ಟಿಕೆಟ್ಗೆ, ಬಟ್ ಅವರು ಒಬ್ಬರಿಗೆ 1,000 rupees ಕೇಳಿದ್ರು, ನಮಗೆ ವರ್ತಿಲ್ಲ ಅಂತ ಅನ್ನಿಸ್ತು. ಸೊ ನಾವು ಅಲ್ಲೇನೆ ಡಿಸೈಡ್ ಆದ್ವಿ ನಾವು ಜನರಲ್ಗೆ ಹೋಗಬೇಕು ಅಂತ. ಹೋಮ್ ಸ್ಟೇ ಅವ್ರ ಹತ್ರನೇ ಮಾರನೇ ದಿನಕ್ಕೆ ಆಟೋ ಡೀಟೇಲ್ಸ್ ಕೂಡ ತಗೊಂಡು ನಾವು ರೆಸ್ಟ್ ಮಾಡಿದ್ವಿ. ನಾವು ಹಿಂದಿನ ದಿನನೇ ಜನರಲಲ್ಲಿ ಹೋಗಬೇಕು ಅಂತ ಡಿಸೈಡ್ ಆಗಿರೋ ಕಾರಣ ನಾವು ಬೆಳಗ್ಗೆ 1:15 ಎದ್ದು ರೆಡಿಯಾಗಿ 4:15 ಅಷ್ಟೊತ್ತಿಗೆ ಕ್ಯೂ ಅಲ್ಲಿ ನಿಲ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಹಿಂದಿನ ದಿನನೇ ಹೋಮ್ ಸ್ಟೇ ಅವ್ರ ಹೆಲ್ಪಿಂದ ಆಟೋ ಕಾಂಟ್ಯಾಕ್ಟ್ ತೊಗೊಂಡಿರೋ ಕಾರಣ ನಮಗೆ ಅಲ್ಲಿ ರೀಚ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಜನರಲ್ ಟಿಕೆಟ್ ಇಲ್ಲಿಯ ಬೆಳಗ್ಗೆ 6 ಗಂಟೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಟಿಕೆಟ್ ತೊಗೊಂಡು ನಮಗೆ ದರ್ಶನ ಆಗಿದ್ದು ಬೆಳಗ್ಗೆ 9 ಗಂಟೆಗೆ. ನಾವು ಕಾಮಾಖ್ಯ ಟೆಂಪಲ್ ದರ್ಶನ ಮಾಡಿಕೊಂಡು ಅಲ್ಲಿಂದ ತಿಂಡಿ ಮುಗಿಸ್ಕೊಂಡು ನಾವು ಅದೇ ಆಟೋದವರಿಗೆ ಹೆಲ್ಪ್ ತೊಗೊಂಡು ನಾವು ಸೀದಾ ನೆಕ್ಸ್ಟ್ ಹೋಗೋದು ಉಮಾನಂದ ಟೆಂಪಲ್. ಈ ಟೆಂಪಲ್ ಐಲ್ಯಾಂಡಲ್ಲಿ ಇರೋ ಕಾರಣ ನಾವು ಬೋಟ್ ಮುಖಾಂತರ ಹೋಗಬೇಕಾಗತ್ತೆ. ನಮಗೆ ಬೋಟಿಂಗ್ ಚಾರ್ಜ್ 200 ರೂಪಾಯಿ ಒಬ್ರಿಗಾಗಿರುತ್ತೆ. ಇಲ್ಲಿ ಎಲ್ಲ ಟೆಂಪಲ್ಸ್ಗಳು ಮಧ್ಯಾಹ್ನ ಕ್ಲೋಸ್ ಆಗೋ ಕಾರಣ ನಾವು ವಾಪಸ್ ರೂಮ್ಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮತ್ತೆ ಟೆಂಪಲ್ಸ್ಗಳಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ನಾವು ಸಂಜೆ ಮೊದಲು ಟೆಂಪಲ್ ಹೋಗಿದ್ದು ಭೀಮಾಶಂಕರ್ ಟೆಂಪಲ್ ಅಂತ. ಈ ಟೆಂಪಲ್ 5 ಗಂಟೆ ಒಳಗಡೆನೆ ಹೋಗಬೇಕು, ಬಿಕಾಸ್ 5 ಗಂಟೆ ಮೇಲೆ ಈ ಟೆಂಪಲ್ ಕ್ಲೋಸ್ ಆಗುತ್ತೆ. ಗುವಾಹಟಿಲಿ 5 ಗಂಟೆ ಅಷ್ಟೊತ್ತಿಗೆ ಕತ್ಲಾಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ಆನೆ ಕಾಟಗಳು ಜಾಸ್ತಿ ಇರೋ ಕಾರಣ ಬೇಗ ಕ್ಲೋಸ್ ಮಾಡ್ತಾರೆ. ಈ ಟೆಂಪಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಇಲ್ಲಿಗೆ ಬರೋರು ದಯವಿಟ್ಟು 5 ಗಂಟೆ ಒಳಗಡೆ ಬನ್ನಿ ಅಂತ ಹೇಳ್ತೀನಿ.
ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬಾಲಾಜಿ ಟೆಂಪಲ್. ಈ ಟೆಂಪಲ್ ಅಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇರಲ್ಲ ಒಳಗಡೆ, ಬಟ್ ಇಲ್ಲಿ ದೇವರಿಗೆ ಮಾಡುವ ಅಲಂಕಾರ ಆಗಿರ್ಬೋದು, ಆರತಿ ಆಗಿರ್ಬೋದು, ನೋಡಕ್ಕೆ ಎರಡು ಕಣ್ ಸಾಲದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಗುವಾಹಟಿಗೆ ಪ್ಲಾನ್ ಮಾಡೋರು ದಯವಿಟ್ಟು ಎಲ್ಲಾ ಟೆಂಪಲ್ಸ್ ಗಳನ್ನು ಕವರ್ ಮಾಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ನಾವು ಗುವಾಹಟಿಲಿ ಏನೇನ್ ಕವರ್ ಮಾಡಿದ್ವಿ ಇದು ಯಾವ್ದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲ್ಲ, ಇದು ನಾವೇ ಪ್ರತಿಯೊಂದ್ ಕಡೆನೂ ಕ್ಯಾಬ್ ಬುಕ್ ಮಾಡ್ಕೊಂಡು ಕವರ್ ಮಾಡಿರುವಂತದ್ದು. ಇದು ನಮ್ಮ ಲಾಸ್ಟ್ ಡೇ ಆಗಿತ್ತು ಗುವಾಹಟಿಲಿ. ಸೊ ನಾವು ಎಲ್ಲಾ ಟೆಂಪಲ್ಸ್ ಗಳನ್ನು ಕವರ್ ಮಾಡಿಕೊಂಡು ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಸೊ ಮೇಘಾಲಯ ಡೇ 1 ಇವೆರಡು ದಿನ ನಾವು ಗುವಾಹಟಿಲಿ ಉಳ್ಕೊಂಡಿದ್ದು. ಇವಾಗ ಮೇಘಾಲಯ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಮೇಘಾಲಯ ಡೇ 1 ಅಲ್ಲಿ ಫಸ್ಟ್ ಬೆಳಗ್ಗಿನ ಜಾವ ನಮಗೆ 7 ಗಂಟೆ ಅಷ್ಟೊತ್ತಿಗೆ ನಾವು ಬುಕ್ ಮಾಡ್ಕೊಂಡಿರೋಂಥ ಪ್ಯಾಕೇಜ್ ಅಲ್ಲಿ ನಾವೇನು ಬುಕ್ ಮಾಡ್ಕೊಂಡಿರ್ತೀವಿ ಅವ್ರು ಬಂದು ಪಿಕ್ ಮಾಡೋಕ್ಕೆ ಬರ್ತಾರೆ. ನಾವು ಈ ಪ್ಯಾಕೇಜ್ ಡೀಟೇಲ್ಸ್ ಬಗ್ಗೆ ಕೊಡಬೇಕು ಅನ್ನೋದಾದರೆ ಅವ್ರ ಡೀಟೇಲ್ಸ್, ಅವರ ವೆಬ್ಸೈಟ್ ಅದೆಲ್ಲನೂ ನಾನು ಎಂಡಲ್ಲಿ ಕೊಡ್ತೀನಿ. ನಾನು ಹೇಗೆ ಬುಕ್ ಮಾಡಿಕೊಂಡೆ, ನಾನು ಇನ್ಸ್ಟಾಗ್ರಾಮ್ ಮುಖಾಂತರ ನಾನು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಪ್ಯಾಕೇಜ್ ಅವ್ರದ್ದು. ನನಗೆ ಯಾವ ಥರ ಪ್ಯಾಕೇಜ್ ಬೇಕಾಗಿತ್ತು ಅನ್ನೋದೇ ಆದರೆ ನನಗೆ ಅದರ ಸ್ಟಾರ್ಟಪ್ ಕಂಪನಿ ಅಂದರೆ ಸ್ಟಾರ್ಟಪ್ ಇವಾಗಿನ ಸ್ಟಾರ್ಟ್ ಮಾಡಿ ಅವ್ರು ಬೇಕಾಗಿತ್ತು. ಬಿಕಾಸ್ ನಾನು ಒಂದು ಯೋಚನೆ ಮಾಡಿದ್ದು ಹೇಗೆ ಅನ್ನೋದೇ ಆದರೆ, ನೀವು ತುಂಬ ಫೇಮಸ್ ಆಗಿರುವಂಥ ಪ್ಯಾಕೇಜ್ಗಳೇನಾದರೂ ಚೂಸ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ನಿಜವಾಗ್ಲೂ ಕಾಸ್ಟ್ ಜಾಸ್ತಿ ಕೇಳ್ತಾರೆ. ನಾವು ಡೇಸ್ ಜಾಸ್ತಿ ಇತ್ತು ಅಂದರೆ ನಾವು 7 ಡೇಸ್ ಪ್ಲ್ಯಾನ್ ಮಾಡಿರೋದ್ರಿಂದ ನಮಗೆ ಜಾಸ್ತಿ ಹೊಡೆತ ಬೀಳುತ್ತೆ ಕಾಸ್ಟಲ್ಲಿ ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ನಂಗೆ ಟ್ರಸ್ಟ್ ವರ್ದಿನೂ ಇರಬೇಕು ಆ್ಯಂಡ್ ನನಗೆ ಕಾಸ್ಟಲ್ಲೂ ಅಫೋರ್ಡಬಲ್ ಅಂತ ಅನ್ನಿಸ್ಬೇಕು. ಆ ಥರ ಒಂದು ರೇಂಜಲ್ಲಿ ನಾನು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ. ನನಗೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರನೇ ನಿಮಗೆ ಸರ್ಚ್ ಮಾಡ್ದಂಗೆ ಅದೇ ಸಜೆಷನ್ಸ್ ತೋರಿಸ್ತಾ ಹೋಗ್ತಾ ಇರುತ್ತೆ, ನಿಮ್ಮ ಫೀಡ್ ಪೂರ್ತಿ ಅದೇ ಬರುತ್ತೆ. ಸೊ ಅದು ಹೆಲ್ಪ್ ಆಗಿ ನನಗೆ ಮೇಘಾಲಯಗೆ ಇದು ಒಂದು ಅಡ್ವಾಂಟೇಜ್ ಆಗಿದ್ದು. ಸೊ ನಾನು ಬುಕ್ ಮಾಡ್ಕೊಂಡಿದ್ದಂತಹ ಪ್ಯಾಕೇಜ್ ನೇಮ್ ಬಂದು ಟ್ರಾವೆಲ್ ಏಂಜಲ್ಸ್ ಅಂತ ಅಂದ್ಬಿಟ್ಟು. ಅವರ ವೆಬ್ಸೈಟ್, ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಎಂಡಲ್ಲಿ ಹೇಳ್ತೀನಿ ಆ್ಯಂಡ್ ಡೀಟೇಲ್ಸ್ ಕೂಡ ಕೊಡ್ತೀನಿ. ನಾನು ಅವ್ರ ಜೊತೆ ಯಾವ ಥರ ಪ್ಯಾಕೇಜ್ನ ಚೂಸ್ ಮಾಡಿದೆ, ನಾನು ಹೇಗೆ ಐಟನರಿ ಫಿಕ್ಸ್ ಮಾಡಿಕೊಂಡೆ ಅಂತ. ಸೊ ಫಸ್ಟ್ ಬೆಳಗ್ಗೆ ನಮಗೆ 7 ಗಂಟೆಗೆ ಬಂದು ಪಿಕ್ ಮಾಡಿದ್ರು ಪ್ಯಾಕೇಜ್ ಇಂದ ಬುಕ್ ಆಗಿರುವಂತಹ ಡ್ರೈವರು. ಸೊ ನಾವು ಮೊದಲು ಹೋಗಿದ್ದು ತಿಂಡಿ ತಿನ್ನಲಿಕ್ಕೆ. ಗುವಾಹಟಿಯಿಂದ ಶಿಲಾಂಗಿಗೆ ಹೋಗೋ ದಾರಿಲಿ ಈ ವೆಜ್ ರೆಸ್ಟೋರೆಂಟ್ ಸಿಗುತ್ತೆ, ಇದೇ ಜೀವಾ ವೆಜ್ ಅಂತ. ಫುಡ್ಡು, ಆ್ಯಂಬಿಯನ್ಸು ಎರಡು ತುಂಬ ಚೆನ್ನಾಗಿತ್ತು. ಯಾರಾದರೂ ಈ ವೇಯಲ್ಲಿ ಹೋಗೋರು ಈ ಹೋಟೆಲ್ನ ಚೂಸ್ ಮಾಡ್ಬೋದು. ನಾವು ಫಸ್ಟ್ ಪ್ಲೇಸ್ ಕವರ್ ಮಾಡಿದ್ದು ಉಮಿಯಂ ಲೇಕ್. ಇದು ಶಿಲಾಂಗಿಗೆ ಹೋದ ದಾರಿಯಲ್ಲಿ ಸಿಗುತ್ತೆ ಆ್ಯಂಡ್ ಇದಕ್ಕೆ ಎಂಟ್ರಿ ಫೀಸ್ 60 ರೂಪೀಸ್ ಪರ್ ಪರ್ಸನ್. ಇದು ಮ್ಯಾನ್ ಮೇಡ್ ಲೇಕ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಬೋಟ್ ರೈಡ್ ಕೂಡ ಮಾಡಬಹುದು. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಶಿಲಾಂಗ್ ಪೀಕ್. ಈಗ ನೀವು ರೀಚ್ ಆಗೋದಕ್ಕೆ 1 ಪಾಯಿಂಟ್ ತನಕ ಮಾತ್ರ ನಿಮ್ಮ ಓನ್ ವೆಹಿಕಲ್ ಅಲೋ ಇರುತ್ತೆ. ಅದಾದಮೇಲೆ ಅವರದೇ ಆದ ಒಂದು ಜೀಪ್ನ ನೀವು ತಗೋಬೇಕಾಗತ್ತೆ. ಸೊ ಅದಕ್ಕೆ ಕಾಸ್ಟ್ ಬಂದು 100 ರೂಪೀಸ್ ಪರ್ ಪರ್ಸನ್. ಇಲ್ಲಿ ನೀವು ಖಾಸಿ ಡ್ರೆಸ್ ಕೂಡ ಟ್ರೈ ಮಾಡ್ಬೋದು, ಅದಕ್ಕೆ ಆಪ್ಷನ್ ಇರುತ್ತೆ. ನಾವು ಕೂಡ ಅದನ್ನು ಟ್ರೈ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಡಿಟೇಲ್ ಆಗಿ ಸಪ್ರೇಟ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಹೋಗಿ ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಲಿಫೆಂಟ್ ಫಾಲ್ಸ್. ಇಲ್ಲಿಗೆ ಎಂಟ್ರಿ ಫೀಸ್ 100 ರೂಪೀಸ್ ಪರ್ ಪರ್ಸನ್ ಆ್ಯಂಡ್ ಇಲ್ಲಿ ನೀವು 3 ಸ್ಟೆಪ್ ವಾಟರ್ ಫಾಲ್ಸ್ನ ನೋಡಬಹುದು. ಇಲ್ಲಿ ಬೇಗ ಕತ್ಲಾಗೋ ಕಾರಣ ಇಲ್ಲಿ ಎಲ್ಲ ಟೂರಿಸ್ಟ್ ಪ್ಲೇಸಸ್ಸು 5 ಗಂಟೆ ಅಥವಾ 6 ಗಂಟೆ ಒಳಗಡೆ ಕ್ಲೋಸ್ ಆಗಿಬಿಡುತ್ತೆ. ಸೊ ನಾವು ಅಷ್ಟರೊಳಗಡೆ ಎಲ್ಲ ಪ್ಲೇಸಸ್ನ ಮುಗಿಸ್ಕೊಂಡು ನಾವು ಶಾಪಿಂಗ್ಗೆ ಅಂತ ಪೊಲೀಸ್ ಬಜಾರಿಗೆ ಹೊರಟ್ವಿ. ಶಿಲಾಂಗಲ್ಲಿ ತುಂಬ ಫೇಮಸ್ ಆಗಿರೋ ಶಾಪಿಂಗ್ ಪ್ಲೇಸ್ ಇದು. ಇಲ್ಲಿ ನಾವು ಬಂದು ಒಂದು ಸ್ವಲ್ಪ ಮನೆಗೆ ಆ್ಯಂಡ್ ನಮಗೆ ರೈನ್ ಕೋಟ್ಗಳು ಪರ್ಚೇಸ್ ಮಾಡಬೇಕಾಗಿತ್ತು, ಅದನ್ನು ಪರ್ಚೇಸ್ ಮಾಡ್ಕೊಂಡು ನಾವು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಪ್ಯಾಕೇಜ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದಂತಹ ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಮೇಘಾಲಯ ಡೇ 2 ಅರ್ಲಿ ಮಾರ್ನಿಂಗ್ ನಮಗೆ ಗೊತ್ತಾಗುತ್ತೆ ಸ್ಟ್ರೈಕ್ ನಡೀತದೆ ಮೇಘಾಲಯದಲ್ಲಿ ಅಂತ ಅಂದ್ಬಿಟ್ಟು. ನಾವು ಸ್ಟ್ರೈಕ್ ಇದ್ದಿದ್ದ ಕಾರಣ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ಪ್ಲೇಸಸ್ಗಳನ್ನ ಕವರ್ ಮಾಡೋದಕ್ಕೆ. ಈ ಸ್ಟ್ರೈಕ್ ಏನಕ್ಕೆ ಆಗ್ತಿತ್ತು ಅಂತ ಅಂದರೆ ಮೇಘಾಲಯ ಕ್ಯಾಬ್ಗಳನ್ನ ಯೂಸ್ ಮಾಡ್ಕೊತಾ ಇಲ್ಲ. ಬಿಕಾಸ್ ಎಲ್ಲರೂ ಏರ್ಪೋರ್ಟಿಗೆ ಇಳಿದು ಅಥವಾ ಗುವಾಹಟಿಯಿಂದ ಅಸ್ಸಾಂ ಕಾರ್ಗಳನ್ನ ತೊಗೊಂಡು ಹೊರಡ್ತಾ ಇದ್ರು. ಮೇಘಾಲಯದಲ್ಲಿರೋ ಕ್ಯಾಬ್ಗಳಿಗೆ ದುಡಿಮೆ ಆಗ್ತಾ ಇಲ್ಲ ಅನ್ನೋದು ಇವರ ಒಂದು ಇಶ್ಯೂ ಆಗಿತ್ತು. ನಮ್ಮ ಗಾಡಿನ ಫಸ್ಟ್ ಟೈಮ್ ಸ್ಟಾಪ್ ಮಾಡಿಸಿದಾಗ ಜಸ್ಟ್ ವಾರ್ನ್ ಮಾಡಿ ಈ ಥರ ಒಂದು ಶೀಟ್ ಕೊಟ್ಟು ಕಳಿಸಿದ್ರು ವಾಪಸ್ಸು. ಅವತ್ತು ಬೆಳಗ್ಗೆ ನಾವು ಫಸ್ಟ್ ಕವರ್ ಮಾಡಿದ್ದು ಮೊಫ್ಲಾಂಗ್ ಸೇಕ್ರೆಡ್ ಫಾರೆಸ್ಟಿಗೆ ಆ್ಯಂಡ್ ಈ ಫಾರೆಸ್ಟಿನ ಹಿನ್ನೆಲೆ ಆಗಿರಬಹುದು ಅಥವಾ ಹಿಸ್ಟ್ರಿ ಎಲ್ಲನೂ ನಾನು ಆ ವ್ಲಾಗಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಫಾರೆಸ್ಟಲ್ಲಿ ರುದ್ರಾಕ್ಷಿ ಮರ ಕೂಡ ನಾವು ನೋಡಿದ್ವಿ, ಅದ್ರ ಬಗ್ಗೆನೂ ನಾನು ಅಲ್ಲಿ ಹೇಳಿದ್ದೀನಿ. ದಯವಿಟ್ಟು ಆ ವ್ಲಾಗ್ನ ಒಂದ್ಸಲ ಚೆಕ್ ಮಾಡಿ. ಈ ಫಾರೆಸ್ಟ್ ಎಂಟ್ರಿ ಫೀಸ್ 130 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ ವಿತ್ ಗೈಡು. ಬಿಕಾಸ್ ಇಲ್ಲಿ ಗೈಡ್ ಮ್ಯಾಂಡೇಟ್ರಿ ಆಗಿರುತ್ತೆ. ನೀವು ಏನಾದರೂ ಮೊಬೈಲ್ ಕ್ಯಾಮ್ರಾ ಬಿಟ್ಟು ಬೇರೆ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀರಾ ಅಂತ ಅಂದರೆ 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ.
ನಾವು ಅಲ್ಲಿಂದ ಬೇರೆ ಕಡೆ ಹೊರಡಬೇಕಾಗಿತ್ತು, ಚಿರಪುಂಜಿ ಸೈಡ್ ಹೊರಡಬೇಕಾದ್ರೆ ಮತ್ತೆ ನಮಗೆ ಸ್ಟಾಪ್ ಮಾಡ್ತಾರೆ. ಆ್ಯಂಡ್ ಅದು ಅಸ್ಸಾಂ ಕಾರ್ ಆಗಿರೋದ್ರಿಂದ ನೀವು ಸೈಡಿಗೆ ಹಾಕಿ ನೀವು ಇಲ್ಲಿಂದನೇ ಮೇಘಾಲಯ ಕ್ಯಾಬ್ನ ತೊಗೊಂಡು ಹೋಗಿ ಅಂತ ನಿಧಾನವಾಗೇ ಹೇಳ್ತಾರೆ. ನಮಗೆಲ್ಲೂ ರ್ಯಾಶಾಗಿ ಯಾರು ಬಿಹೇವ್ ಮಾಡೋದಿಲ್ಲ. ಆವಾಗ ಕ್ಯಾಬ್ ಡ್ರೈವರ್ ಏನು ಹೇಳ್ತಾರೆ ಅನ್ನೋದಾದರೆ, ಇವ್ರನ್ನ ನಾವು ಹೋಮ್ ಸ್ಟೇಗೆ ಬಿಟ್ಬಿಟ್ಟು ನಾನು ವಾಪಸ್ ಹೊರಟೋಗ್ತೀನಿ, ನಾವೆಲ್ಲೂ ಪ್ಲೇಸ್ಗಳನ್ನ ಕವರ್ ಮಾಡೋದಿಲ್ಲ ಅಂತ ಹೇಳಿ ನಾವು ಮುಂದೆ ಹೋಗ್ತೀವಿ. ನಮಗೆ ಇದಾದಮೇಲೆ ಇನ್ನೊಂದು ಸಲ ನಮಗೆ ಸ್ಟಾಪ್ ಮಾಡ್ತಾರೆ, ಅಲ್ಲಿ ಕೂಡ ನಾವು ಸೇಮ್ ಹೇಳಿ ಹೋಗ್ತೀವಿ. ಅಲ್ಲಿಂದ ನಾವು ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾರೆ ನಮಗೆ. ಅಲ್ಲಿ ಇದು ವೆಜ್ ರೆಸ್ಟೋರೆಂಟ್ ಆಗಿರುತ್ತೆ. ಇಲ್ಲೂ ಕೂಡ ಫುಡ್ ನಾವು ತಿನ್ಕೊಂಡು ನಾವು ಯೋಚನೆ ಮಾಡ್ತಾ ಇರ್ತೀವಿ ಹೆಂಗೆ ಕವರ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಡ್ರೈವರ್ ಇರಲಿ ಪರವಾಗಿಲ್ಲ ಏನಾಗುತ್ತೋ ಆಗಲಿ ಕವರ್ ಮಾಡಿಸ್ತೀನಿ ನಾನು ನಿಮಗೆ ಅಂತ ನಾವು ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ಲಿಂಗ್ಸಿಯಾರ್ ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸ್ಗೆ ಎಂಟ್ರಿ ಫೀಸ್ 50 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಈ ಪ್ಲೇಸ್ಗೆ ರೀಚ್ ಆಗೋದಕ್ಕೆ ಒಂದು ಸ್ವಲ್ಪ ನೀವು ಸ್ಟೆಪ್ಸ್ನ ಇಳ್ಕೊಂಡು ಕೆಳಗಡೆ ಹೋಗಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗೋದು ಮೋಸ್ಮೈ ಕೇವ್ಸ್. ಈ ಪ್ಲೇಸ್ ಹೈಲಿ ರೆಕಮೆಂಡಬಲ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮಳೆಗಾಲದಲ್ಲಿ ಈ ಕೇವ್ ಮಸ್ತ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ಕಡೆಯಿಂದ ನೀರು ಬೀಳ್ತಾ ಇರುತ್ತೆ, ಅದ್ರ ಮಧ್ಯದಲ್ಲಿ ಹೋಗೋ ಖುಷಿನೇ ಬೇರೆ. ಆ್ಯಂಡ್ ಈ ಕೇವ್ ಒಂಥರ ಅಡ್ವೆಂಚರಸ್ ಆಗಿತ್ತು. ಇಳಿಬೇಕಾದ್ರೆ ಒಂದು ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು, ಕತ್ಲ ಹೆದರಿಕೆ ಆಗ್ತಾಯಿತ್ತು. ಅದ್ರ ಮಧ್ಯದಲ್ಲಿ ಪಾರ್ ಮಾಡಿಕೊಂಡು ನಾವು ಹೋಗೋ ರೀತಿ ಇದೆಯಲ್ಲ, ದಾರಿ ಹುಡ್ಕೊಂಡು ಹೋಗೋ ರೀತಿನೇ ತುಂಬ ಚೆನ್ನಾಗಿತ್ತು. ಯಾರಾದರೂ ಮೇಘಾಲಯ ಬರೋರು ಚಿರಪುಂಜಿಲಿ ಈ ಪ್ಲೇಸ್ನ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು 7 ಸಿಸ್ಟರ್ ವಾಟರ್ ಫಾಲ್ಸ್. ಇಲ್ಲಿ ನೀವು ಜಸ್ಟ್ ವ್ಯೂ ಪಾಯಿಂಟ್ನ ನೋಡಬಹುದು ಆ್ಯಂಡ್ ಇಲ್ಲಿಂದ ನೀವು ಬಾಂಗ್ಲಾದೇಶ್ ಬಾರ್ಡರ್ ಕೂಡ ನೋಡಬಹುದು. ಇಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಮಗೆ ಹೋಮ್ ಸ್ಟೇಗೆ ಡ್ರಾಪ್ ಮಾಡಿದ್ರು. ಆ್ಯಂಡ್ ಈ ಹೋಮ್ ಸ್ಟೇ ಕೂಡ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. ನಾವು ರೂಮ್ ಚೆಕ್ ಇನ್ ಆಗಿ ಅಲ್ಲಿಂದ ನಾವು ಒಂದು ಹತ್ತಿರದಲ್ಲಿರೋ ವೆಜ್ ರೆಸ್ಟೋರೆಂಟಿಗೆ ಹೋದ್ವಿ. ಅದೇ ಗ್ರೀನ್ ಲೀಫ್ ವೆಜ್ ರೆಸ್ಟೋರೆಂಟ್. ನಾವಲ್ಲಿ ಊಟ ಮಾಡಿಕೊಂಡು ಅವತ್ತಿನ ದಿನಾನ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ಹೊರಟಿದ್ದು ಚಿರಪುಂಜಿಯ ದ ಫೇಮಸ್ ಡಬಲ್ ಡೆಕ್ಕರ್ ರೂಟ್ ಬ್ರಿಡ್ಜ್. ಇಲ್ಲಿಯ ಎಂಟ್ರಿ ಫೀಸ್ 75 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಗೈಡ್ ಬೇಕು ಅಂತ ಅಂದಾಗ ನಮಗೆ ಗೈಡಿಗೆ ತೊಗೊಂಡಿದ್ದಂತಹ ಪ್ರೈಸ್ 1000 ರೂಪೀಸ್. ನಾವು ಅದನ್ನು ಡಿವೈಡ್ ಮಾಡ್ಕೊಂಡಾಗ 4 ಜನ ಇರೋದ್ರಿಂದ 250 ರೂಪೀಸ್ ಪರ್ ಪರ್ಸನ್ ಆಯಿತು. ನಾವು ಬೆಳಗ್ಗೆ 9 ಗಂಟೆಗೆ ಟ್ರೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದು ವೇ 3500 ಸ್ಟೆಪ್ಸ್ ಇರುತ್ತೆ. ಸೊ ನಾವು ಹೋಗ್ತಾ 2 hours ತೊಗೊಂಡ್ವಿ. ಅಲ್ಲಿ ಹೋಗಿ ಪ್ಲೇಸ್ನ ಎಂಜಾಯ್ ಮಾಡಿ ಫೋಟೋಸ್ ವಿಡಿಯೋಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ವಾಪಸ್ ಹೊರಟಿ 2 ಗಂಟೆಗೆ ನಾವು ಮತ್ತೆ ವಾಪಸ್ ರೀಚ್ ಆದ್ವಿ. ಮೇಘಾಲಯದ ಕ್ಯಾಬ್ ಕ್ರೈಸಿಸ್ ಕಾರಣಕ್ಕೆ ಆ ಕ್ಯಾಬ್ ಡ್ರೈವರು ವಾಪಸ್ ಹೊರಟಿದ್ರು. ನಮಗೆ ಇನ್ನೊಂದು ಕ್ಯಾಬ್ ಮೇಘಾಲಯದ ಕ್ಯಾಬ್ ಅಲೋಕೇಟ್ ಮಾಡಿದರು. ಸೊ ಹಾಗಾಗಿ ನಾವು ಅವತ್ತು ವಾಪಸ್ ರೂಮಿಗೆ ಬಂದು ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕನ್ನಡ ಹಳೆ ಮೂವಿ ನೋಡಿಕೊಂಡು ನಾವು ಅವತ್ತಿನ ಡೇ ಎಂಡ್ ಮಾಡಿದ್ವಿ. ನಾವು ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ದಾವ್ಕಿಗೆ ಹೊರಟ್ವಿ. ಆ ರೂಟಲ್ಲೇ ನಮಗೆ ಸಿಕ್ಕಿದಂತಹ ಪ್ಲೇಸ್ ಲೈಟ್ಲಿಂಗ್ ಗೋಟ್. ಇದು ಫೇಮಸ್ ಪ್ಲೇಸ್ ಅಲ್ಲ, ಬಟ್ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಮುಗಿಸ್ಕೊಂಡು ನಾವು ಹೋಗಿದ್ದೆ ದಾವ್ಕಿ. ಇಲ್ಲಿ ಕ್ಲೀನೆಸ್ಟ್ ವಾಟರ್ನ ನೋಡಬಹುದು ಅಂತ ಹೇಳ್ತಾರೆ. ಈ ಒಂದು ಪ್ಲೇಸ್ನ ನಾವು ಬೋಟಲ್ಲಿ ಕವರ್ ಮಾಡಬೇಕಾಗಿರೋ ಕಾರಣ ಬೋಟ್ ಪ್ರೈಸ್ 1200 ಪರ್ ಬೋಟ್ ಆಗಿರುತ್ತೆ. ನೀವು ಒಂದು ಬೋಟಲ್ಲಿ 3 ಜನನ ಬಿಡ್ತಾರೆ. ಸೊ ನಾವು 4 ಜನ ಆಗಿರೋದ್ರಿಂದ ಇಬ್ರು ಒಂದೊಂದು ಬೋಟಲ್ಲಿ ಹೋದ್ವಿ. ಸೊ ಹಾಗಾಗಿ ನಮಗೆ 600 ರೂಪೀಸ್ ಪರ್ ಪರ್ಸನ್ ಬಿತ್ತು. ಈ ಪ್ಲೇಸ್ ಸೀನಿಕ್ ಬೋಟ್ ರೈಡ್ಸ್ಗೆ ಫೇಮಸ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಾನು ಸಪರೇಟ್ ಬ್ಲಾಗಲ್ಲಿ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಹಾಗೆ ಇದೇ ಪ್ಲೇಸಲ್ಲಿ ನಮಗೆ ಬೋಟ್ ರೈಡ್ ಮುಖಾಂತರನೇ ಬಾಂಗ್ಲಾದೇಶ್ ಬಾರ್ಡರ್ನ ಹತ್ತಿರದಿಂದ ತೋರಿಸ್ತಾರೆ. ನಾವು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೊರಟಿದ್ದು ಮಾಲಿಂಗ್ನಾಂಗ್ ವಿಲೇಜ್. ಆದರೆ ಅದೇ ದಾರಿಲಿ ನಮಗೆ 2 ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಸಿಗುತ್ತೆ. ಅದೇ ಬೋರ್ ಹಿಲ್ ವಾಟರ್ ಫಾಲ್ಸ್ ಮತ್ತು ಬಾಪ್ ಹಿಲ್ ವಾಟರ್ ಫಾಲ್ಸ್. ಇದನ್ನ ಕವರ್ ಮಾಡಿಕೊಂಡು ನಾವು ಮಾಲಿಂಗ್ನಾಂಗ್ ವಿಲೇಜಿಗೆ ಹೋಗ್ತೀವಿ. ಈ ವಿಲೇಜ್ ಏಷ್ಯಾದ ಕ್ಲೀನೆಸ್ಟ್ ವಿಲೇಜ್ ಅಂತಾನೆ ಅವಾರ್ಡ್ ಕೂಡ ಬಂದಿದೆ. ಆ್ಯಂಡ್ ಇದಕ್ಕೆ ಎಂಟ್ರಿ ಫೀಸ್ 25 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಈ ವಿಲೇಜ್ ತುಂಬ ಪುಟ್ಟ ವಿಲೇಜ್ ಆಗಿರೋದ್ರಿಂದ ನೀವು 1.5 hour ಇಂದ 2 hours ಅಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ ಕವರ್ ಮಾಡೋದು ಬ್ಯಾಲೆನ್ಸಿಂಗ್ ರಾಕ್. ಮಾಲಿಂಗ್ನಾಂಗ್ ವಿಲೇಜ್ನ ತುಂಬ ಹತ್ತಿರದಲ್ಲಿದೆ. ಇದಕ್ಕೆ ಎಂಟ್ರಿ ಫೀಸ್ 10 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಒಂದು ಪುಟ್ಟ ಕಲ್ಲು ದೊಡ್ಡ ಕಲ್ಲನ್ನ ಬ್ಯಾಲೆನ್ಸ್ ಮಾಡ್ತಿರೋ ಕಾರಣಕ್ಕೆ ಇದು ಬ್ಯಾಲೆನ್ಸಿಂಗ್ ರಾಕ್ ಅಂತಾನೆ ಫೇಮಸ್ಸು. ಇದನ್ನ ಕವರ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗೋದು ಲಿವಿಂಗ್ ರೂಟ್ ಬ್ರಿಡ್ಜ್. ಇದು ಕೂಡ ಮಾಲಿಂಗ್ನಾಂಗ್ ವಿಲೇಜ್ ಅಲ್ಲೇ ಇರುವಂತದ್ದು. ಇದಕ್ಕೆ ಎಂಟ್ರಿ ಫೀಸ್ 45 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಅಂಡ್ ಆದಷ್ಟು ಎಲ್ಲ ಕಡೆ ಕ್ಯಾಶ್ ನ ಕ್ಯಾರಿ ಮಾಡಿ. ಬಿಕಾಸ್ ಎಲ್ಲಿ ಕ್ಯಾಶ್ ಕೇಳ್ತಾರೆ, ಎಲ್ಲಿ ಆನ್ಲೈನ್ ಅವೈಲೇಬಲ್ ಇರುತ್ತೆ ಅಂತ ಗೊತ್ತೇ ಆಗೋದಿಲ್ಲ.
ನಾವು ಪ್ಲೇಸ್ಗಳನ್ನ ಕವರ್ ಮಾಡಿಕೊಂಡು ಹೋಮ್ ಸ್ಟೇಗೆ ವಾಪಸ್ ಆಗ್ತೀವಿ. ಆ್ಯಂಡ್ ಈ ಹೋಮ್ ಸ್ಟೇ ಹೆಸರು ರಿವರ್ ಕಾಟೇಜ್ ಅಂತ. ಟ್ರಿಪ್ಪಲ್ಲಿ ಜಾಸ್ತಿ ಫುಡ್ ಹೊಡ್ತಾ ಬಿದ್ದಿದ್ದು ಅಂದರೆ ಇವತ್ತಿನ ದಿವಸನೇ. ಬಿಕಾಸ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಆ್ಯಂಡ್ ನಾನು ನಾನ್ ವೆಜ್ ಕಂಬೈನ್ ಇರೋ ಹೋಟೆಲಿ ಊಟ ಮಾಡ್ತೀನಿ. ಬಟ್ ಇಲ್ಲಿ ನನಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಊಟ ಮಾಡಲಿಕ್ಕೆ. ಆ್ಯಂಡ್ ದಟ್ಸ್ ಓಕೆ. ಅವತ್ತೊಂದು ದಿವಸ ಅಡ್ಜಸ್ಟ್ ಮಾಡಿಕೊಂಡು ಊಟ ಮುಗಿಸಿ ನಾವು ಊನೋ ಆಡ್ಕೊಂಡು ಅವತ್ತಿನ ದಿನ ನಾವು ಎಂಡ್ ಮಾಡ್ತೀವಿ. ಡೇ 7 ನಾವು ಮಾರ್ನಿಂಗ್ 7:30 to 8ಗೆ ನಾವು ರೂಮಿಂದ ಹೊರಡ್ತೀವಿ. ನಮಗೆ ರೂಮಲ್ಲಿ ಸಿಕ್ಕಿದ ಕಾಂಪ್ಲಿಮೆಂಟ್ರಿ ಫುಡ್ ಹೊಟ್ಟೆ ತುಂಬಿಲ್ದಿರೋ ಕಾರಣ ಅಲ್ಲೇ ಒಂದು ಪುಟ್ಟ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಪಕ್ಕದಲ್ಲೇ ಒಂದು ವ್ಯೂ ಪಾಯಿಂಟ್ ಇರುತ್ತೆ. ಅದಕ್ಕೆ ಎಂಟ್ರಿ ಫೀಸ್ 20 rupees per person. ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ಬ್ಯಾಂಬೂ ಟ್ರೆಕ್ಕಿಂಗ್ಗೆ ಹೊರಡ್ತೀವಿ. ಅಲ್ಲಿ ಮೇಲೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಮಗೆ ಗೈಡ್ ಬೇಕಾ ಅಂತ ಕೇಳ್ತಾರೆ. ನಮಗೂ ಹಾಗೆ ಕೇಳಿದ್ರು. ನಾವು ಗೈಡ್ ಬೇಡ ಅಂತ ಅಂದ್ಬಿಟ್ಟು ಹಾಗೆ ಮುಂದೆ ಬಂದ್ವಿ. ಟ್ರೆಕ್ ಸುಮಾರು ನಿಮಗೆ 3 to 4 ಅವರ್ ತಗೊಳತ್ತೆ. ಈ ಟ್ರೆಕ್ ತುಂಬ ಸ್ಕೇರಿ ಅಂತ ಅನ್ಸಲ್ಲ, ಬಟ್ ಆದರೆ ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಮೇಲೆ ಹತ್ತುವಾಗ ಅಂಡ್ ಕೆಳಗಡೆ ಇಳಿಯುವಾಗ ಸುಮಾರಷ್ಟು ಅಂಗಡಿಗಳು ಮಧ್ಯದಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ನೀರಿಗೆ, ಸ್ನ್ಯಾಕ್ಸಿಗೆ ಯಾವುದೇ ರೀತಿಯಿಂದ ಕೊರತೆ ಇರಲ್ಲ ಇಲ್ಲಿ. ನಾವು ಟ್ರೆಕ್ ಮುಗಿಸ್ಕೊಂಡು ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 3:45 ಆಗಿರುತ್ತೆ. ತುಂಬ ಹೊಟ್ಟೆ ಹಸ್ತಿರೋ ಕಾರಣ ನಾವು ಡೈರೆಕ್ಟಾಗಿ ಒಂದು ವೆಜ್ ಹೋಟೆಲ್ಗೆ ಹೊರಡ್ತೀವಿ. ಆ್ಯಂಡ್ ಈ ಹೋಟೆಲ್ ನಮ್ಮ ಡ್ರೈವರ್ದೇ ಸಜೆಷನ್ ಆಗಿರುತ್ತೆ. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರಾದರೂ ವೆಜಿಟೇರಿಯನ್ಸ್ ಮೇಘಾಲಯಕ್ಕೆ ಬರೋರು ಈ ಒಂದು ವೆಜ್ ರೆಸ್ಟೋರೆಂಟ್ನ ಆರಾಮಾಗಿ ಚೂಸ್ ಮಾಡ್ಬೋದು. ಡೇ 8 ನಾವು ಮೊದಲು ಹೋಗೋದು ಬಾಂಗ್ಲಾದೇಶ್ ಬಾರ್ಡರ್ ಹತ್ರ. ಒಂದೇ ಒಂದು ಗೇಟ್ ಅಷ್ಟೇ ಅಡ್ಡ ಇತ್ತು ನಾವು ಬಾಂಗ್ಲಾದೇಶ್ ಒಳಗಡೆ ಹೋಗಲಿಕ್ಕೆ. ನಾವು ನೆಕ್ಸ್ಟ್ ಹೋಗೋ ದಾರಿಲೇ ಪುಟ್ಟ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಡ್ತೀವಿ. ಅದೇ ಕ್ರಾಂಗ್ ಸುರಿ ವಾಟರ್ ಫಾಲ್ಸ್. ಇಲ್ಲಿ ಎಂಟ್ರಿ ಫೀಸ್ 50 rupees per person ಆಗಿರುತ್ತೆ. ಇಲ್ಲೇ ನಾವು ಫಸ್ಟ್ ಪ್ರಾಪರಾಗಿ ಬ್ಲೂ ವಾಟರ್ ಅಂತ ನೋಡಿದ್ದು. ಇಲ್ಲಿ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ಲೈಫ್ ಜಾಕೆಟ್ ಹಾಕ್ಕೊಂಡು ನೀವು ಇಲ್ಲಿ ಆರಾಮಾಗಿ ಸ್ವಿಮ್ ಕೂಡ ಮಾಡಬಹುದು. ಆ್ಯಂಡ್ ಇಲ್ಲಿ ಜಿಪ್ ಲೈನಿಂಗ್ ಕೂಡ ಅವೈಲೇಬಲ್ ಇದೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗೋದು ಫೀಫಿ ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸ್ನ ನೀವು ಫೈನಲಾಗಿ ರೀಚ್ ಆಗೋದಕ್ಕೆ ಒಂದು ಸ್ವಲ್ಪ ನಡಿಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಒಂದು ಪುಟ್ಟದಾಗಿ 100 meter ಬೋಟ್ ರೈಡ್ ಇರುತ್ತೆ. ಅದಕ್ಕೆ 100 rupees ಚಾರ್ಜ್ ಮಾಡ್ತಾರೆ ಆ್ಯಂಡ್ 10 rupees ಸ್ಟಿಕ್ಕಿಗೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕೂಡ ಗೈಡ್ ಬೇಕಾ ಅಂತ ಕೇಳ್ತಾರೆ. ಆದರೆ ನನ್ನ ಪ್ರಕಾರ ಗೈಡ್ ಇಲ್ಲದೆ ಆರಾಮಾಗಿ ನೀವು ವಾಟರ್ ಫಾಲ್ಸ್ನ ರೀಚ್ ಆಗ್ಬೋದು. ಹಾಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಫಸ್ಟ್ ಸ್ಟೆಪ್ ವಾಟರ್ ಫಾಲ್ಸ್ ಕಾಣುತ್ತೆ. ಅಲ್ಲಿ ನೀವು 50 rupees ಎಂಟ್ರಿ ಫೀಸ್ನ ಕೊಡಬೇಕಾಗತ್ತೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ಕೆಳಗಡೆ ಟ್ರೆಕ್ ಮಾಡ್ಕೊಂಡು ಬಂದರೆ ನಿಮಗೆ ಅಲ್ಲೊಂದು ಸೆಕೆಂಡ್ ಸ್ಟೆಪ್ ವಾಟರ್ ಫಾಲ್ಸ್ ಕಾಣುತ್ತೆ. ಆ್ಯಂಡ್ ನೋಡಲಿಕ್ಕೆ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಾವೊಂದು ತಪ್ಪು ಮಾಡಿದ್ವಿ ಅಂದರೆ ನಾವು ಅಲ್ಲೊಂದು ಸ್ಪೇರ್ ಬಟ್ಟೆ ಇಟ್ಕೊಂಡು ಹೋಗಿರಲಿಲ್ಲ. ನೀವು ಯಾರಾದರೂ ಇಲ್ಲಿಗೆ ಬರೋರು ದಯವಿಟ್ಟು ಒಂದು ಸ್ಪೇರ್ ಬಟ್ಟೆನ ಇಟ್ಕೊಂಡು ಬನ್ನಿ. ಸೊ ಲೈಫ್ ಜಾಕೆಟ್ಸ್ ಇರುತ್ತೆ, ನೀವು ಆರಾಮಾಗಿ ಸ್ವಿಮ್ ಮಾಡ್ಬೋದು. ನಾವು ಸೀದಾ ಶಿಲಾಂಗಿಗೆ ವಾಪಸ್ ಹೊರಡ್ತೀವಿ. ಅಲ್ಲೇ ಶಿಲಾಂಗಲ್ಲಿರೋ ಪೊಲೀಸ್ ಬಜಾರಲ್ಲಿ ಒಂದು ಜೀವಾ ವೆಜ್ ರೆಸ್ಟೋರೆಂಟ್ ಇದೆ. ಅಲ್ಲೇ ನಾವು ಊಟ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಮೇಘಾಲಯದಲ್ಲಿ ಇದು ನಮ್ಮ ಲಾಸ್ಟ್ ಡೇ. ಐ ಥಿಂಕ್ ಈ ಹೋಟೆಲಲ್ಲಿ ನಮಗೆ ಸಿಕ್ಕಿರೋ ಥರ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಬೇರೆ ಎಲ್ಲೂ ನಮಗೆ ಸಿಕ್ಕಿರಲಿಲ್ಲ. ಸೊ ನಾವು ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೊರಟಿದ್ದು ನಾವು ಲೈಟ್ ಲೂಮ್ ಕ್ಯಾನಿಯನ್. ಇಲ್ಲಿಗೆ 20 rupees per person ಎಂಟ್ರಿ ಫೀಸ್ ಆಗಿರುತ್ತೆ. ಇಲ್ಲಿ ನಮಗೆ ಕಾಣಿಸ್ತಿದ್ದು ಬರೀ ಫಾಗೆ ಆದರೂ ಅದ್ರ ಮಧ್ಯದಲ್ಲೇ ನಾವು ವ್ಯೂವ್ನ ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ತರಲೆ ಮಾಡಿಕೊಂಡು ನಾವು ಅಲ್ಲಿಂದ ವಾಪಸ್ ಹೊರಡ್ತೀವಿ. ನಮಗೆ 6 ಗಂಟೆಗೆ ಸಂಜೆ ಫ್ಲೈಟ್ ಇದ್ದಿದ್ದ ಕಾರಣ ಆನ್ ದ ವೇ ಅದೇ ಜೀವಾ ವೆಜ್ಜಲ್ಲಿ ಊಟ ಮುಗಿಸ್ಕೊಂಡು ಏರ್ಪೋರ್ಟ್ ತಲುಪ್ತೀವಿ. ಆ್ಯಂಡ್ ಇಲ್ಲಿಗೆ ನಮ್ಮ ಬ್ಯೂಟಿಫುಲ್ ಮೇಘಾಲಯ ಟ್ರಿಪ್ ಕೂಡ ಎಂಡ್ ಆಗುತ್ತೆ. ನಾನು ಬುಕ್ ಮಾಡ್ಕೊಂಡಿದ್ದಂತಹ ಪ್ಯಾಕೇಜ್ ಡೀಟೇಲ್ಸ್ ಹೇಳಬೇಕು ಅನ್ನೋದೇ ಆದರೆ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಫೋನ್ ನಂಬರ್ ಡೀಟೇಲ್ಸ್ ಪ್ರತಿಯೊಂದು ಮೆನ್ಷನ್ ಮಾಡ್ತೀನಿ. ಟ್ರಾವೆಲ್ ಏಂಜಲ್ಸ್ ಅಂತ ಅದ್ರ ಹೆಸರು. ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ನಂಗೆ ಸಿಕ್ಕಿದಂಥದ್ದು. ಅವ್ರ ಜೊತೆ ನಾನು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತೀನಿ. ನನಗೆ ಪ್ರಾಪರಾಗಿ ನಾನು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಅವರಿಗೆ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ನನಗೆ ಯಾವ ಥರ ಕವರ್ ಮಾಡಬೇಕು, ಹೇಗೆ ಕವರ್ ಮಾಡಬೇಕು ಅಂತ ನನ್ನ ಒಂದು ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನಾನು ಕಂಪ್ಲೀಟಾಗಿ ಕೊಡ್ತೀನಿ ಅವರಿಗೆ. ಸೊ ಅದ್ರ ಮೇಲೆ ಅವರು ನನಗೆ ಪ್ಯಾಕೇಜ್ ಡೀಟೇಲ್ಸ್ನ ಒಂದು ಮೆಸೇಜ್ ಮೂಲಕ ನನಗೆ ಈ ಥರ ಮೆಸೇಜ್ ಮಾಡ್ತಾರೆ. ನಿಮಗೇನಾದರೂ ಸ್ಪೆಸಿಫಿಕ್ಕಾಗಿ ಇದೇ ಒಂದು ಪ್ಲೇಸ್ನ ಕವರ್ ಮಾಡಬೇಕು ಅನ್ನೋದೇ ಆದರೆ ನೀವು ಅವ್ರಿಗೆ ಮೆನ್ಷನ್ ಮಾಡಬಹುದು. ಬಿಕಾಸ್ ನಾನು ಹಾಗೆ ಮಾಡಿದ್ದು. ನನಗೆ ಬ್ಯಾಂಬೂ ಟ್ರೆಕ್ಕಿಂಗ್ ನಾನು ಕವರ್ ಮಾಡಲೇಬೇಕು ಅಂತ ಇತ್ತು. ಬಿಕಾಸ್ ನಂಗೆ ತುಂಬ ಆಸೆ ಇದೆ ಬ್ಯಾಂಬೂ ಟ್ರೆಕ್ ಮೇಲೆ ಹೋಗಬೇಕು, ಅಲ್ಲಿ ನೋಡಬೇಕು ಹೆಂಗಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ಅವ್ರಿಗೆ ತುಂಬ ನಾನು ಮೆನ್ಷನ್ ಮಾಡಿ ಕೆಲವೊಂದು ಪ್ಲೇಸ್ಗಳನ್ನ ಕವರ್ ಮಾಡೋಕ್ಕೆ ಆ್ಯಂಡ್ ಕೆಲವೊಂದು ಸಜೆಷನ್ಸ್ ಕೂಡ ಕೇಳಿದೆ ನಾನು ಅವ್ರಿಗೆ. ಹಿಂಗೆ ಏನು ಕತೆ ನಿಮ್ಮಿಂದ ಸಜೆಷನ್ಸ್ ಆದರೆ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದೆ ನಾನು. ಸೊ ಇಬ್ಬರು ಡಿಸ್ಕಷನ್ ಮಾಡಿ ಒಂದು ಐಟ್ನರಿ ಫಿಕ್ಸ್ ಮಾಡಿದ್ವಿ ನಾವು. ಆ್ಯಂಡ್ ಪ್ಯಾಕೇಜ್ ಡೀಟೇಲ್ಸ್ ಹೇಳಬೇಕು ಅನ್ನೋದೇ ಆದರೆ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಎಷ್ಟಾಯಿತು ಒಬ್ಬೊಬ್ಬರಿಗೆ ಅಂತ ಅಂದ್ಬಿಟ್ಟು.
ನನಗೆ ರೀಸನಬಲ್ ಅಂತ ಅನ್ನಿಸ್ತು, ಕೊಡಬಹುದು ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದರು, ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿದ್ದರು, ತುಂಬ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ತಾಯಿದ್ರು, ಡೀಟೇಲ್ಸ್ ಚೆನ್ನಾಗಿ ಕೇಳ್ತಾಯಿದ್ರು, ಫೀಡ್ಬ್ಯಾಕ್ಸ್ ಕೇಳ್ತಾಯಿದ್ರು. ತುಂಬ ಖುಷಿ ಆಯಿತು ಅವ್ರು ನಮ್ಮ ಜೊತೆ ನಡ್ಕೊತಿದ್ದ ರೀತಿ ಆಗಿರ್ಬೋದು, ಅವ್ರು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದ ರೀತಿ ಆಗಿರ್ಬೋದು, ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ಈ ಪ್ಯಾಕೇಜಲ್ಲಿ ಇನ್ನೇನು ಇನ್ಕ್ಲೂಡ್ ಇತ್ತು ಅನ್ನೋದೇ ಆದರೆ ನನಗೆ ಕ್ಯಾಬ್ ಫೆಸಿಲಿಟೀಸ್ ಮೇನಾಗಿ ಬೇಕಿತ್ತು. ಸೊ ಕ್ಯಾಬ್ ಫೆಸಿಲಿಟೀಸ್ ಇತ್ತು, ಹೋಟೆಲ್ ಅವರೇ ನೋಡ್ಕೊಂಡಿದ್ರು. ಸೊ ಹೋಟೆಲ್ ಡೀಟೇಲ್ಸ್ ಕೂಡ, ಹೋಟೆಲ್ ಬುಕ್ ಮಾಡ್ಕೊಂಡಿದ್ದು ಕೂಡ ಅವರಿಂದನೇ. ಆ್ಯಂಡ್ ಬೆಳಗಿನ ಬ್ರೇಕ್ಫಾಸ್ಟ್ ಫ್ರೀ ಇತ್ತು. ಪ್ರತಿಯೊಂದು ಕಡೆನೂ ನಾವೇನು ಉಳ್ಕೊಂಡಿದ್ದೀವಿ ಅಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಫ್ರೀ ಇತ್ತು. ನನಗೆ ಏನಕ್ಕೆ ನಾನು ಈ ಪ್ಯಾಕೇಜ್ನ ಚೂಸ್ ಮಾಡಿದೆ ಅಂತ ಹೇಳ್ತೀನಿ. ಬಿಕಾಸ್ ನಾವು 4 ಜನ ಗರ್ಲ್ಸ್ ಹೋಗ್ತಿರೋದ್ರಿಂದ ನನಗೊಂದು ಭಯ ಇತ್ತು, ನಾವು ಹೆಂಗೆ ಹ್ಯಾಂಡಲ್ ಮಾಡಬಹುದು ಅಲ್ಲಿ ಅಂತ. ಬಿಕಾಸ್ ಅಲ್ಲಿ ಭಾಷೆ ಗೊತ್ತಿಲ್ಲ ನಮಗೆ, ಅಲ್ಲಿ ಹಿಂದಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಹಿಂದಿನೂ ವರ್ಕ್ ಆಗಲ್ಲ ನಮಗೆ ಅಲ್ಲಿ. ಬಿಕಾಸ್ ಅಲ್ಲಿ ಜನ ಅವರ ಭಾಷೆಗೆ ಅಷ್ಟೇ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ, ಹಿಂದಿಗೆ ಅಷ್ಟು ಮಾತಾಡೋರು ತುಂಬ ಕಮ್ಮಿ. ಆ್ಯಂಡ್ ನಾನು ಕೇಳಿದ್ದೆ ತುಂಬ ಸ್ಕ್ಯಾಮ್ಸ್ ಆಗುತ್ತೆ ಅಂತ. ಕ್ಯಾಬ್ ಸ್ಕ್ಯಾಮ್ ಆಗುತ್ತೆ, ಪ್ಲೇಸಸಲ್ಲಿ ಗೈಡ್ಗಳು ಸ್ಕ್ಯಾಮ್ ಆಗುತ್ತೆ, ಸುಮಾರು ಸ್ಕ್ಯಾಮ್ಸ್ಗಳನ್ನ ಕೇಳಿದ್ದೀನಿ ನಾನು ಮೇಘಾಲಯದಲ್ಲಿ. ಸೊ ಅದೊಂದು ಭಯ ಇತ್ತು ನನಗೆ. ಕ್ಯಾಬ್ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಪಿಕಪ್ಪು ಡ್ರಾಪು ಪ್ರತಿಯೊಂದು ಪ್ಲೇಸ್ಗಳನ್ನೂ ಕರ್ಕೊಂಡು ಹೋಗೋದಕ್ಕೆ ನನಗೆ ಕ್ಯಾಬ್ ತುಂಬ ನೀಡಿತ್ತು. ನಮಗೆ 4 ಜನ ನಾವು ಹೋಗ್ತಿರೋದ್ರಿಂದ ನಮ್ಮ 4 ಜನದಲ್ಲಿ ಯಾರಿಗೂ ಅಷ್ಟಾಗಿ ಡ್ರೈವಿಂಗ್ ಬರೋದಿಲ್ಲ. ನೀವು ಯಾರಾದರೂ ಡ್ರೈವಿಂಗ್ ಬರೋರಾಗಿದ್ದರೆ ನಿಮ್ಗೆ ಅಲ್ಲಿ ರೆಂಟಲಲ್ಲಿ ಕಾರ್ ಕೂಡ ಸಿಗುತ್ತೆ, ಅಲ್ಲಿ ನೀವು ಹೋಗಿ ವಿಚಾರಿಸಿ ಮಾಡ್ಕೊಳ್ಬಹುದು. ನಮ್ಗೆ ಯಾರಿಗೂ ಡ್ರೈವಿಂಗ್ ಬರದೇ ಇರೋ ಕಾರಣ ನಾವು ಪ್ಯಾಕೇಜ್ನ ಚೂಸ್ ಮಾಡಿರುವಂಥದ್ದು. ಹಾಗಾಗಿ 2 ಡ್ರೈವರ್ಸ್ಗಳು ಪರಿಚಯ ಆಗಿರುವಂಥದ್ದು. ಮೊದಲನೇದಾಗಿ ಅಸ್ಸಾಂ ಗಾಡಿ ಆಗಿತ್ತಲ್ಲ ಅವ್ರ ಡ್ರೈವರು, ಅವ್ರ ಡೀಟೇಲ್ಸ್ ಕೂಡ ನಾನು ಸಪ್ರೇಟಾಗಿ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಅವ್ರದ್ದು ಸಪ್ರೇಟ್ ಪ್ಯಾಕೇಜ್ ಕೂಡ ಇದೆ, ಅವ್ರದ್ದು ಸಪ್ರೇಟ್ ಐಟನರಿ ಕೂಡ ಇದೆ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸಪ್ರೇಟಾಗಿ ಏನಾದರೂ ಕ್ಯಾಬ್ ಫೆಸಿಲಿಟಿ ಬೇಕು, ನೀವೇ ಐಟನರಿ ಫಿಕ್ಸ್ ಮಾಡಿಕೊಂಡು ಕ್ಯಾಬಲ್ಲಿ ಹೋಗ್ತೀರಾ ಅಂತ ಅನ್ನೋದೇ ಆದರೆ ಇವ್ರ ಡೀಟೇಲ್ಸ್ನ ಕೂಡ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಬ್ಬರು ನಮಗೆ ಮೇಘಾಲಯದು ಇಶ್ಯೂ ಅಂದರೆ ಸ್ಟ್ರೈಕ್ ಇಶ್ಯೂ ಆದಮೇಲೆ ನಮಗೆ ಇನ್ನೊಂದು ಕ್ಯಾಬ್ ಅಲೋಕೇಶನ್ ಆಗುತ್ತೆ ಅಲ್ಲ, ಅವರ ಡೀಟೇಲ್ಸ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಇವ್ರಿಗೆ ಕೂಡ ನೀವು ಕಾಲ್ ಮಾಡಿ ಕೇಳ್ಕೊಳ್ಬಹುದು. ಇಬ್ಬರು ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ ಆ್ಯಂಡ್ ತುಂಬ ಸಪೋರ್ಟಿವ್ ಇದ್ದಾರೆ. ಕಮ್ಯುನಿಕೇಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಕೊಡೋ ರೀತಿ ಆಗಿರಬಹುದು ತುಂಬ ಚೆನ್ನಾಗಿ ಕೊಡ್ತಿದ್ರು. ಆ್ಯಂಡ್ ಅವ್ರು ಯಾವ ಥರ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಅಂತ ಅಂದ್ಬಿಟ್ಟು ಪ್ರತಿಯೊಂದು ವ್ಲಾಗಲ್ಲೂ ಕೂಡ ಅವ್ರು ಹೇಳ್ತಿದ್ದಿದ್ದು ಮಾಹಿತಿ ಆಗಿರ್ಬೋದು, ಅವ್ರು ಕೊಟ್ಟಿದ್ದಿದ್ದು ಇನ್ಫಾರ್ಮೇಷನ್ ಆಗಿರ್ಬೋದು, ಪ್ರತಿಯೊಂದು ನಾನು ಹಾಕಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಒಂದು ಡ್ರಾಬ್ಯಾಕ್ ಹೇಳಬೇಕು ಅನ್ನೋದೇ ಆದರೆ ವೆಜಿಟೇರಿಯನ್ಸಿಗೆ ತುಂಬ ಡ್ರಾಬ್ಯಾಕ್ ಆಗೋದು ಫುಡ್. ಬಿಕಾಸ್ ಇಲ್ಲಿ ನಾನ್ ವೆಜ್ಜಿಗೆ ತುಂಬ ಪ್ರಾಮುಖ್ಯತೆ ಇದೆ ವೆಜಿಟೇರಿಯನ್ಸಿಗಿಂತನೂ. ಬಟ್ ಫಾರ್ ದ ಗಾಡ್ ಸೇಕ್ ನಮಗೆ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಫುಡ್ ಚೆನ್ನಾಗಿ ಸಿಗ್ತಾ ಇತ್ತು. ಅಂದರೆ ಒಂದು ಕಡೆ ನಮಗೆ ಪ್ರಾಬ್ಲಮ್ ಆಗಿದ್ದು ಮಾಲಿಂಗ್ನಾಂಗ್ ವಿಲೇಜಲ್ಲಿ. ಅಲ್ಲಿ ನನಗೆ ಫುಡ್ ಅಷ್ಟಾಗಿ ಹೈಜೀನ್ ಅಂತನಾಗಲಿ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ನಮಗೆ ನಾವು ತರಿಸ್ಕೊಂಡಾಗ ಫುಡ್ ಅಂದರೆ ನಾನ್ ವೆಜ್ ಎಲ್ಲ ಒಟ್ಟಿಗೆ ಹಾಗೆ ಒಂದೇ ಬಾಕ್ಸಲ್ಲಿ ಹಾಕಿ ಕೊಟ್ಟಂಗಿತ್ತು. ಅಲ್ಲಿ ನನಗೆ ಮಾಲಿಂಗ್ನಾಂಗ್ ವಿಲೇಜಲ್ಲಿ ಒಂದು ಸ್ವಲ್ಪ ಫುಡ್ ಪ್ರಾಬ್ಲಮ್ ಆಯಿತು ಅನ್ನೋದು ಬಿಟ್ಟರೆ ಪ್ರತಿ ಒಂದು ಕಡೆ ಡಾವ್ಕಿಯಲ್ಲಿ ಒಂದು ವೆಜ್ ರೆಸ್ಟೋರೆಂಟ್ ಇದೆ, ಶಿಲಾಂಗಲ್ಲಿ ವೆಜ್ ರೆಸ್ಟೋರೆಂಟ್ಸ್ ಇದೆ ಆ್ಯಂಡ್ ಈಸಿಯಾಗಿ ನೀವು ತಿನ್ನಬಹುದು. ಆ್ಯಂಡ್ ಸುಮಾರು ವೀಡಿಯೋಸಲ್ಲಿ ನಾವು ನೋಡಿದ್ದೀವಿ ವೆಜಿಟೇರಿಯನ್ಸಿಗೆ ತಿನ್ನೋಕ್ಕೆ ಒಂದು ಚೂರು ಸಿಗಲ್ಲ ಅಂತ. ಆ ಥರ ಎಂಥದ್ದು ಇಲ್ಲ, ನೀವು ಆರಾಮಾಗಿ ಫುಡ್ ತಿನ್ಕೊತ ಹೋಗ್ಬೋದು. ವೆಜಿಟೇರಿಯನ್ ಹೋಟೆಲ್ಸ್ಗಳು ಕೂಡ ಇದೆ, ನೀವು ಹುಡ್ಕೋದಷ್ಟೇ ಮ್ಯಾಟ್ರ್ ಇರೋದು, ನೀವು ಹುಡ್ಕೊಂಡು ಹೋಗಬೇಕು. ನಾವು ಇದು ಪ್ಯಾಕೇಜಲ್ಲಿ ಸ್ಟೇಸ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಸ್ಟೇಸ್ಗಳ ಬಗ್ಗೆ ಹೇಳಬೇಕು ಅನ್ನೋದೇ ಆದರೆ ಅವ್ರು ಯಾವ ಥರ ನಮಗೆ ಪ್ರತಿಯೊಂದು ಪ್ಲೇಸಲ್ಲೂ ನನಗೆ 3-4 ಆಪ್ಷನ್ಸ್ ಕೊಟ್ಟಿದ್ರು. ನೀವು ಚೂಸ್ ಮಾಡಿ ನಿಮ್ಗೆ ಯಾವ ಸ್ಟೇ ಬೇಕೋ ಅದನ್ನು ನಾವು ಬುಕ್ ಮಾಡ್ತೀವಿ ಅಂತ. ಸೊ ನಾನು ಪ್ರತಿಯೊಂದು ಕಡೆನೂ booking.com ಅಥವಾ ಕ್ರೋಮಲ್ಲಿ ಅಥವಾ ಎಲ್ಲದರಲ್ಲೂ ಚೆಕ್ ಮಾಡಿ ಯಾವುದು ಚೆನ್ನಾಗಿ ಅನಿಸುತ್ತೆ ಅದ್ರ ಬೇಸಿಸ್ ಮೇಲೆ ನಾನು ಸ್ಟೇಸ್ನ ಅವರಿಗೆ ಲಿಸ್ಟ್ ಕಳಿಸಿದೆ. ಸೊ ನಾವು ಯಾವ ಕನ್ಫರ್ಮೇಷನ್ ಕೊಡ್ತೀವಿ ಅದ್ರ ಮೇಲೆ ಅವ್ರ ಸ್ಟೇಸ್ನ ಅಲ್ಲಿ ಬುಕ್ ಮಾಡಿರುವಂಥದ್ದು. ನೀವು ಮೇಘಾಲಯ ಹೋಗ್ತಿರೋರು, ಪ್ಯಾಕೇಜ್ನ ಚೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ನೋರು ಆರಾಮಾಗಿ ಕಣ್ಮುಚ್ಕೊಂಡು ನೀವು ಈ ಪ್ಯಾಕೇಜ್ನ ಚೂಸ್ ಮಾಡಬಹುದು. ಬಿಕಾಸ್ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಇದ್ದಾರೆ. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ, ನೀವು ಅಲ್ಲೂ ಚೆಕ್ ಮಾಡಿ. ನಿಮಗೇನಾದರೂ ಕ್ವೆಶನ್ ಇದೆ, ನಿಮಗೇನಾದರೂ ಕೇಳಬೇಕು ಅಂತ ಇದೆ, ನಿಮ್ಮದಾದ ಒಂದು ಕ್ವೆಶನ್ ಇದೆ ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳ್ಬೋದು. ನಾನು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟಿಪ್ಸ್ ಕೊಡಬೇಕು ಅನ್ನೋದೇ ಆದರೆ ಫಸ್ಟ್ ಮೇಜರ್ ಟಿಪ್ಸ್ ನಾನು ಕೊಡೋದು, ದಯವಿಟ್ಟು ನೀವು ಅಲ್ಲಿ ಹೋಗಿ ಕಾರ್ ರೆಂಟ್ ಮಾಡ್ತಿರೋ ಅಥವಾ ಪ್ಯಾಕೇಜ್ ರೆಂಟ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಆದಷ್ಟು ಮೇಘಾಲಯ ಕ್ಯಾಬ್ಸ್ನೇ ಚೂಸ್ ಮಾಡಿ. ಅಸ್ಸಾಂ ಕ್ಯಾಬ್ಸ್ ಅಂತ ನೀವು ಚೂಸ್ ಮಾಡಿ ಆಮೇಲೆ ಅಲ್ಲಿ ಹೋಗಿ ಕ್ರೈಸಿಸ್ ಆಯಿತು ಅಥವಾ ಅಲ್ಲಿ ಹೋಗಿ ಮತ್ತೆ ಸ್ಟ್ರೈಕ್ಸ್ ಆಯಿತು ಅಂತ ಅಂದರೆ ನಿಮ್ಮ ಒಂದು ದಿನದ ಹೊಡೆತ ಬೀಳುತ್ತೆ. ನೀವೇನು ಅವತ್ತು ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಹೊಡೆತ ಬೀಳುತ್ತೆ.
ಸ್ಟ್ರೈಕ್ ಇದ್ರೂ ಸ್ಟ್ರೈಕ್ ಇಲ್ಲ ಅಂತ ಅಂದ್ರೂ ನೀವು ಮೇಘಾಲಯ ಕ್ಯಾಬ್ನ ಚೂಸ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಹೋದ್ರೂ ಆರಾಮಿರುತ್ತೆ. ತಲೆಯಲ್ಲಿ ಟೆನ್ಷನ್ ಇರಲ್ಲ, ಅಕಸ್ಮಾತ್ ಅಯ್ಯೋ ಸ್ಟ್ರೈಕ್ ನಡೀತಿದೆ ಏನಾಗುತ್ತೋ ಏನೋ ಅಂತ ಗಾಬರಿ ಇರಲ್ಲ. ಇದೊಂದು ಫಸ್ಟ್ ಮೇಜರ್ ಟಿಪ್ ನಾನು ಕೊಡೋದಾದರೆ. ಆ್ಯಂಡ್ ಇನ್ನೊಂದು ಟಿಪ್ ಹೇಳಬೇಕು ಅನ್ನೋದೇ ಆದರೆ, ನಿಮಗೆ ಗೈಡ್ ಅವಶ್ಯಕತೆ ಅಷ್ಟಾಗಿ ಇರೋದಿಲ್ಲ ಅಲ್ಲಿ. ಬಿಕಾಸ್ ನಮಗೆ ಫಸ್ಟ್ ನಾವು ಗೈಡ್ ತೊಗೊಂಡಿದ್ದು ಡಬಲ್ ಡೆಕ್ಕರ್ ರೂಟ್ ಬ್ರಿಡ್ಜ್, ಅದೇ ಲಾಸ್ಟ್ ಗೈಡ್ ನಾವಲ್ಲಿ ತೊಗೊಂಡಿದ್ದು. ಬಿಕಾಸ್ ಪ್ರತಿ ಒಂದು ಕಡೆನೂ ನಮಗೆ ಗೈಡ್ ಕೇಳ್ಕೊತಾ ಬರ್ತಾರೆ. ಒಂದು 2-3 ಪ್ಲೇಸ್ಗಳಲ್ಲಿ ಗೈಡ್ ಕೇಳಿದ್ರು, ನಾವು ಅಲ್ಲಿ ಇಲ್ಲಿ ಕೇಳಿಕೊಂಡು ನೆಕ್ಸ್ಟ್ ಹೆಂಗೆ ಹೋಗ್ಬೇಕು ಅಂತ ಕೇಳ್ಕೊಂಡೆ ನಾವು ಹೋಗಿದ್ದು. ಆರಾಮಾಗಿ ಕವರ್ ಮಾಡಬಹುದು. ಆ್ಯಂಡ್ ಕೆಲವೊಂದು ಕಡೆ ಗೊತ್ತಾಗಿಲ್ಲ ಅಂತ ಅಂದ್ರೂ ಅಲ್ಲಿ ಹೇಳೋರು ಇರ್ತಾರೆ, ನಾವು ಹಂಗೇನು ರೂಟ್ ನೋಡ್ಕೊಂಡು ಹೋಗ್ಬೋದು. ನೀವು ನನ್ನ ಹಳೆ ವ್ಲಾಗ್ಗಳನ್ನು ನೋಡಿದ್ರೆ, ನನ್ನ ಮೇಘಾಲಯ ವ್ಲಾಗ್ಗಳನ್ನ ನೋಡಿದ್ರೆ ನಾವು ಯಾವ ಥರ ಕವರ್ ಮಾಡಿ ಯಾವ ಥರ ಕೇಳ್ಕೊಂಡು ಹೋದ್ವಿ ಅನ್ನೋದು ನಾನು ಅಲ್ಲಿ ಹೇಳಿದ್ದೀನಿ, ಅಂದರೆ ತೋರಿಸಿದ್ದೀನಿ, ಡಿಟೇಲಾಗೆ ತೋರಿಸಿದ್ದೀನಿ ನಾನಲ್ಲಿ. ಸೊ ಪ್ರಾಬ್ಲಮ್ ಏನಾಗಲ್ಲ, ನೀವು ಹಾಗೆ ಗೈಡ್ ಇಲ್ಲದೆ ಕೂಡ ಆರಾಮಾಗೆ ಪ್ಲೇಸ್ಗಳನ್ನ ಕವರ್ ಮಾಡಬಹುದು. ಆ್ಯಂಡ್ ಅನ್ಲೆಸ್ ಅದು ಹಿಡ್ಡನ್ ಪ್ಲೇಸ್ ಆಗಿಲ್ಲ ಅಂದರೆ ಮಾತ್ರ. ಫೇಮಸ್ ಪ್ಲೇಸ್ಗಳನ್ನ ಆರಾಮಾಗೆ ಕೇಳ್ಕೊಂಡು ಹೋಗ್ಬೋದು. ನೀವು ಹಿಡ್ಡನ್ ಪ್ಲೇಸ್ಗಳನ್ನ, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗಳನ್ನ, ಆಫ್ ಬೀಟ್ ಪ್ಲೇಸ್ಗಳನ್ನ ಕವರ್ ಮಾಡ್ತಾ ಇದ್ದೀರಾ ಅನ್ನೋದೇ ಆದರೆ ಅವಾಗ ಗೈಡ್ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಫೇಮಸ್ ಪ್ಲೇಸ್ಗಳನ್ನ ಕವರ್ ಮಾಡ್ತಿದ್ದೀರಾ ಅಂತಂದರೆ ಅಷ್ಟಾಗಿ ಗೈಡ್ ಅವಶ್ಯಕತೆ ಇರಲ್ಲ, ಆರಾಮಾಗಿ ನೀವು ಅಲ್ಲಿ ಇಲ್ಲಿ ಕೇಳಿಕೊಂಡು ಹೋಗ್ಬೋದು. ಇದು ನಮ್ಮ ಓವರ್ ಆಲ್ ಗುವಾಹಟಿ ಆ್ಯಂಡ್ ಮೇಘಾಲಯದ ಕಾಸ್ಟ್ ಬ್ರೇಕ್ ಡೌನ್. ಇದರಲ್ಲಿ ನಮ್ಮ ಪರ್ಸ್ನಲ್ ಶಾಪಿಂಗ್ದು ಇನ್ಕ್ಲೂಡ್ ಆಗಿರಲ್ಲ, ಅದನ್ನು ಬಿಟ್ಟು ಎಷ್ಟಾಗಿದೆ ಅದನ್ನು ಮಾತ್ರ ಡಿಸ್ಪ್ಲೇ ಮಾಡಿದ್ದೀನಿ. ಇದಾಗಿತ್ತು ಮೇಘಾಲಯದ ಐಟನರಿ ವ್ಲಾಗ್. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.